ಹೇಳೋ ಗೆಳೆಯ. ಆನಂದ, ನೀನು ಮತ್ತೆ ಅಪರ್ಣ ಸ್ವಲ್ಪ ಮನೆಗೆ ಬರೋ ಕೆಲಸ ಇದೆ. ಏನದು? ಏನು ಕೆಲಸ? ಅದೇ ನೀನು ಗೊತ್ತಿಲ್ಲ ಆನಂದ, ಮಹಿಮಾಗೆ ಏನಾಯ್ತು ಅಂತ. ಅವಳು ಭಾಳನೇ ನೋವಲ್ಲಿದ್ದಾಳೆ. ಆ ನೋವಲ್ಲಿ ಅವಳು ಒಂಟಿ ಆಗಬಾರ್ದು, ಕಳೆದೋಗ್ಬಾರ್ದು ಅಂತ ನಾವೆಲ್ಲ ಸೇರಿ ಒಂದು ಸಣ್ಣ ಗೆಟ್ ಟುಗೆದರ್ ಥರದ್ದು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಕಣೋ. ಅದು ಬಿಟ್ಟು ನನಗೆ ಬೇರೆ ಏನೂ ಹೊಳಿತಿಲ್ಲ. ನನಗೆ ಅರ್ಥ ಆಗುತ್ತೆ ಗೆಳೆಯ. ಈಗ ಮಹಿಮಾಗೆ ಎಷ್ಟು ನೋವಾಗಿದೆಯೋ ಅದಕ್ಕಿಂತ ಜಾಸ್ತಿ ನಿನಗೆ ಅದಕ್ಕೆ ನೋವಾಗಿದೆ. ನೀನು ಆಡಿದ ಮಾತುಗಳಿಗಿಂತ ಆಡದೆ ಮನಸ್ಸಲ್ಲೇ ಉಳಿಸ್ಕೊಂಡಿದ್ಯಲ್ಲ, ಆ ಮಾತೇ ಜಾಸ್ತಿ ನನಗೆ ಕೇಳಿಸ್ತಾ ಇರೋದು. ಹೇಳೋಕ್ಕೇನಿಲ್ಲ ಕಣೋ, ನಾನು ಅವಳು ಮುಂದೆ ಕುಸಿಬಾರ್ದು. ಯಾಕೆಂದರೆ ಹಾಗೇನಾದರೂ ಆದರೆ ಅವಳು ಇನ್ನಷ್ಟು ಕುಸಿದು ಹೋಗ್ತಾಳೆ. ಹಾಗಾಗಬಾರ್ದು ಅಂದರೆ ಅವಳು ಆದಷ್ಟು ಬೇಗ ಇದರಿಂದ ಆಚೆ ಬರಬೇಕು. ಅವಳಿಗೆ ಈಗ ಕಣ್ಣೀರು ಹಾಕೋದಕ್ಕೆ ಕಾರಣನೇ ಬೇಕಿಲ್ಲ ಕಣೋ. ಬೇಡ ಅಂದರೂ ಪದೇ ಪದೇ ನೆನಪಾಗ್ತಾನೆ ಇರುತ್ತೆ. ಈಗ ನಮ್ಗಳ ಅಗತ್ಯ ಅವಳಿಗೆ ಜಾಸ್ತಿ ಇದೆ ಕಣೋ. ನೀನು ಹೇಳಿದ ಕರೆಕ್ಟ್ ಗೆಳೆಯ. ಮಹಿಮಾ ಅಲ್ಲಿರೋದಕ್ಕಿಂತ ಇಲ್ಲಿರೋದೇ ಬೆಟ್ರು. ಆಮೇಲೆ ಅಲ್ಲಿ ಎಲ್ಲರೂ ನೋವಲ್ಲೇ ಇದ್ದಾರೆ. ಸಮಾಧಾನ ಮಾಡೋರು ಯಾರು ಹೇಳು? ಆಮೇಲೆ ಇವಳು ಇಲ್ಲಿಗೆ ಬಂದರೆ ಸುತ್ತಮುತ್ತ ನಾವೆಲ್ಲರೂ ಇರ್ತೀವಿ, ಬೇಗ ಚೇತರಿಸ್ಕೊಂಡ್ಬಿಡ್ತಾಳೆ. ಹೌದು ಕಣೋ, ನಾವಿದ್ದೀವಿ ಅಂದರೆ ಅವಳು ಖುಷಿಯಲ್ಲ, ಇದೊಂಥರ ಟಾನಿಕ್ ಥರ ಕೆಲಸ ಮಾಡುತ್ತೆ. ಮೆಂಟಲಿ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ. ಅಷ್ಟು ಸಾಕೋಣ ಚೇತರಿಸ್ಕೊಳ್ಳೋದಕ್ಕೆ. ಸರಿ, ನೀನು ಬೇಗ ಬಾ. ಆಯಿತು, ಬರ್ತೀನಿ ಗೆಳೆಯ. ಬಾಯ್, ಟೇಕ್ ಕೇರ್. ಏನಂತೆ ಆನಂದ್? ಅದೇ ಮಹಿಮಾಗೆ ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಮನೆ ಕರೆಸ್ಕೊಳ್ಳೋಣ ಅಂತಿದ್ದಾನೆ ಗೆಳೆಯ. ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡೋಣ, ಸೊ ದಟ್ ಅವಳು ಬೇಗ ಚೇತರಿಸ್ಕೊಳ್ಳಿ ಅಂತ ಆಸೆ ಪಡ್ತಾ ಇದ್ದಾನೆ. ಸರಿಯಾಗಿ ಯೋಚನೆ ಮಾಡಿದ್ದಾನೆ. ಒಂದು ಹೆಣ್ಣು ಇಂಥ ಟೈಮಲ್ಲಿ ತವ್ರ ಮನೆಯಲ್ಲೇ ಇರೋಕ್ಕೆ ಇಷ್ಟಪಡ್ತಾಳೆ. ತನ್ನವರು ಅವಳು ಸುತ್ತಮುತ್ತ ಇದ್ದರೆ ಬೇಗ ಚೇತರಿಸ್ಕೋತಾಳೆ. ಸರಿ, ಬೇಗ ಹೊರಡೋಣ. ರೆಡಿ ಆಗು. ಬರ್ತಿದ್ದಕ್ಕೆ ಒಟ್ಟು ಅವಳು ಖುಷಿ. ಲೇ 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 ಲೇ, ಅಷ್ಟು ಬೇಗ ಕೈ ಹಾಕ್ಬಿಟ್ಟಲ್ಲ. ಅವರೆಲ್ಲರೂ ಬರಲಿ, ಆಮೇಲೆ ತಿನ್ನಬೇಕು. ಆಗಲೇ ಕೈ ಹಾಕ್ಬಿಡ್ತಾರಾ? ಗೊತ್ತಾಗಲ್ವೇನಾ ನಿನಗೆ? ರೀ, ಅದು ನಮಗೂ ಗೊತ್ತು. ನೀವು ಹೇಗೆ ಮಾಡಿದ್ದೀರಾ ಅಂತ ಚೆಕ್ ಮಾಡ್ತಾ ಇದ್ದೆ. ಓಹೋ, ಹೌದಾ ಸರ್? ಹೌದು ಸರ್. ನೋಡಿ ಅಂಕಲ್, ಅತ್ತ ನೋಡಿ ಬೇಜಾರಲ್ಲಿದ್ದಾರೆ. ಮತ್ತೆ ಬೇಜಾರಾದಂಗೆ ನೋಡ್ಕೋಬೇಕು. ಓಕೆ ಮೇಡಮ್. ಹಲೋ ರೀ, ಹೇಳಿದ ಅರ್ಥ ಆಯ್ತಾ? ತಲೆಗೆ ಹೋಯ್ತಾ? ಆಯ್ತು ಬಿಡ್ರ. ಏನು ಮಹಿ, ಅರೆ ಯಾಕೆ ಹೀಗಿದೆಯಾ? ನೀನು ಮನೆಗೆ ಬಂದರೆ ಒಂದು ಸ್ಪಾರ್ಕ್ ಇರಬೇಕು, ಸೌಂಡ್ ಇರಬೇಕು. ಆವಾಗಲೇ ನೀನು ಮನೆಗೆ ಬಂದಿದ್ಯಾ ಅಂತ ಅನ್ಸೋದು. ಇಲ್ಲಾಂದರೆ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನ್ಸುತ್ತೆ. ಇಲ್ಲ, ಸ್ಮೈಲ್ ಮಾಡು. ಆಂಟಿ, ಏನು ಆಂಟಿ ನೀವು ಪ್ರತಿ ಸರ್ತಿ ಮಹಿಮಾ ಮನೆಗೆ ಬಂದಾಗ ಹೇಗೆ ವೆಲ್ಕಮ್ ಮಾಡ್ತಾ ಇದ್ರಿ? ಬಾಮ್ಮ ಬಾ ಅಂತ ನಗನಗ್ತಾ ವೆಲ್ಕಮ್ ಮಾಡ್ತಾ ಇದ್ರಿ. ಮಹಿಮನು ನಗನಗ್ತಾ ಬರ್ತಾ ಇದ್ಲು. ಈಗ ನೀವು ಸಪ್ಪಗಿದ್ದೀರಾ, ಅದಕ್ಕೆ ಮಹಿಮನು ಸಪ್ಪಗಿದ್ದಾಳೆ. ಖುಷಿ ಖುಷಿಯಾಗಿ ವೆಲ್ಕಮ್ ಮಾಡಬೇಕು. ಬಾಮ್ಮ ಬಾ ಮಹಿಮಾ, ವೆಲ್ಕಮ್. ಆನಂದ್, ಅವಳ ಮನೆಗೆ ಅವಳನ್ನೇ ವೆಲ್ಕಮ್ ಮಾಡ್ತಿದ್ಯಾ? ಅದು ಮಹಿಮಾ ಹುಟ್ಟೋಕ್ಕಿಂತ ಮುಂಚೆಯಿಂದನೂ ನಾನು ಈ ಮನೆಗೆ ಬರ್ತಾ ಇದ್ದೀನಮ್ಮ. ಗೆಳಿನ ಚಡ್ಡಿ ದೋಸ್ತು, ನಾನು ವೆಲ್ಕಮ್ ಮಾಡಿದ್ರೆ ಏನು ತಪ್ಪಲ್ಲ ಅಲ್ಲ ಮಹಿಮಾ? ಪುಟಿ ನೋಡು, ನೀನು ಬೇಜಾರಲ್ಲಿದ್ದರೆ ಇಡೀ ಮನೆಗೆ ಮಂಕ್ ಬಡ್ದಾಗಿರುತ್ತೆ. ನೀನು ಖುಷಿಯಾಗಿರಬೇಕು. ನೋಡು, ಮಗು ಆಗ್ತಿದೆ ಅಂದರೆ ಮಾತ್ರ ಹೆಣ್ಣಿಗೆ ಬೆಲೆ ಅಲ್ಲ. ಮಗು ಆಗಲಿ ಆಗದೇ ಇರಲಿ, ನೀನು ಈ ಮನೆ ಮಗುನೇ. ಖುಷಿಯಾಗಿರ್ಬೇಕು. ಚೇರಪ್. ಸರಿ ಸರಿ, ಬಾಮ್ಮ ಊಟ ಮಾಡುವ. ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಮಾಡಿದ್ದೀವಿ. ಬಾ ನಡಿಬಿಟ್ಟೆ. ಅದಕ್ಕೆ ನಂಗೆ ಯಾಕೋ ಹಸುವಿಲ್ಲ. ಅದಕ್ಕೆ ನನಗೆ ಗೊತ್ತು, ಬೆಳಗಿಂದ ನೀವಿಬ್ರು ಏನು ತಿಂದಿರಲ್ಲ. ಸ್ವಲ್ಪ ಆದ್ರೂ ಊಟ ಮಾಡಿ ಪ್ಲೀಸ್. ಅದಕ್ಕೆ ಅತ್ತೆ,
ಮತ್ತೆ ಪಾಪುಲ್ ಅಂತ ಬೇಜಾರು ಮಾಡ್ಕೊಂತಿದ್ದೀರಾ? ನಾವಿದೀವಲ್ಲ ನಿಮ್ಮ ಮಕ್ಕಳ ಥರ. ಹೌದು, ನಾವು ನಿಮ್ಮ ಮಕ್ಕಳೇ ತಾನೇ. ಹೌದು ಕಣ್ರು, ನೀವಿಬ್ರು ನನ್ನ ಮಕ್ಕಳಿದ್ದ ಹಾಗೆ. ನೋಡ್ದಮ್ಮ ಮಹಿಮಾ, ಮಕ್ಕಳು ನಮ್ಮ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಂತ. ನಾವು ಧೈರ್ಯ ಕೆಟ್ಟರೆ ಅವರು ಧೈರ್ಯ ಕೆಡ್ತಾರೆ, ನಾವು ಧೈರ್ಯವಾಗಿದ್ದರೆ ಅವರು ಧೈರ್ಯವಾಗಿರ್ತಾರೆ. ಅದಕ್ಕೆ ನಾವು ಧೈರ್ಯ ಕಳ್ಕೋಬಾರ್ದು. ಏನೇ ಆದರೂ ಸರಿ ಧೈರ್ಯವಾಗಿ ಅದನ್ನು ಫೇಸ್ ಮಾಡಬೇಕು. ಈ ಮಕ್ಕಳನ್ನ ನೋಡಿದ್ರೇ ಖುಷಿಯಾಗುತ್ತೆ. ಎಲ್ಲ ಅರ್ಥ ಮಾಡಿಕೊಂಡು ಅತ್ತೆಗೆ ಸಮಾಧಾನ ಹೇಳ್ತಾರಲ್ಲ. ನೋಡು ಮಹಿ, ಒಂದು ಹೆಣ್ಣು ಇಂಥ ನೋವು ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಆ ದೇವರು ಕೊಡೋದನ್ನ ತಡ ಮಾಡ್ಬೋದು, ಆದರೆ ಕೊಡದೆ ಅಂತೂ ಇರಲ್ಲ. ಈ ಥರ ಸಮಸ್ಯೆ ತುಂಬ ಹೆಣ್ಮಕ್ಳಿಗೆ ಬರುತ್ತೆ. ಆದರೆ ನಿಂಗೆ ಇನ್ನೂ ವಯಸ್ಸಿದೆ, ಏನು ಯೋಚನೆ ಮಾಡಬೇಡ. ಆಗೋ ಟೈಮ್ಗೆ ಎಲ್ಲ ಆಗುತ್ತೆ. ನೋಡು, ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಲ್ಲ, ಧೈರ್ಯವಾಗಿರು. ಮಹಿ, ಹಸ್ಕೊಂಡಿರ್ಬೇಡ, ಒಂದೆರಡು ತುತ್ತಾದರೂ ತಿನ್ನು. ತಿನ್ನಮ್ಮ ಮಹಿಮಾ, ನೀನು ಹಸ್ಕೊಂಡಿರಬಾರ್ದು ಅಂತ ತಿನ್ನು ಅಂತ ಹೇಳ್ತಿಲ್ಲಮ್ಮ. ನಾನು ಮಾಡಿದ್ದೀನಿ ಅದಕ್ಕೆ ತಿನ್ನಮ್ಮ. ನಾವು ಮಾಡಿದ್ದೀವಿ, ತಿನ್ನಮ್ಮ.